ನೋಡಿ ಫ್ರೆಂಡ್ಸ್, ನಿಮ್ಮ ಕ್ಲಚ್ಚಲ್ಲಿ ಒಂದು ಮಿನಿಮಮ್ ಸಸ್ಪೆನ್ಷನ್ ಅಂತೇಳಿ ಇರಬೇಕು, ಟೈಟ್ನೆಸ್ಸು. ಅದು ಇಲ್ಲ ಅಂದರೆ ನಿಮ್ಮದು ಸಿಲಿಂಡರ್ ಇರುತ್ತೆ ಒಳಗಡೆ, ಈ ಕ್ಲಚ್ಚದು ಹಿಂದ್ಗಡೆ ಸಿಲಿಂಡರ್ ಇರುತ್ತೆ. ನೆಕ್ಸ್ಟು ಕ್ಲಚ್ ಆಪ್ರೇಷನ್ದು ಆಯಿಲ್ ಸರ್ಕ್ಯುಲೇಷನ್ ಎಲ್ಲ ಇರುತ್ತೆ. ಅದರಲ್ಲಿ ಏನಾದರೂ ಲೀಕೇಜ್ ಏನಾದರೂ ಬಂದಿದ್ದರೆ ಇದು ನಿಮಗೆ ಈ ಟೈಟ್ನೆಸ್ ಏನಿರುತ್ತಲ್ಲ ಆ ಟೈಟ್ನೆಸ್ ಹೋಗಿಬಿಡುತ್ತೆ. ಇಲ್ಲೊಂದು ಬ್ರೇಕ್ ಫ್ಲೂಯಿಡ್ ಆಯಿಲ್ ಹಾಕೋದು ಕ್ಯಾಪ್ ಇರುತ್ತೆ, ಅದನ್ನು ಟಾಪ್ ಅಪ್ ಮಾಡಿ ನೆಕ್ಸ್ಟ್ ಎಂಜಿನ್ ಆನ್ ಮಾಡ್ಕೊಂಡು ಹೋಗಿಬಿಡೋದು ಒಂದು ಸ್ವಲ್ಪ ಸರ್ವಿಸ್ ಸೆಂಟರ್ವರೆಗೆ. ಸೊ ಇದರಿಂದ ಅಲ್ಲಿ ಹೋಸ್ ಕನೆಕ್ಷನ್ ಎಲ್ಲ ಇರುತ್ತೆ, ಅದು ಲೀಕೇಜ್ ಆಗಿರುತ್ತೆ. ಅದರಿಂದ ನಿಮಗೆ ಅದು ಪ್ರಾಬ್ಲಮ್ ಆಗಿರುತ್ತೆ. ಆ ಟೈಮಲ್ಲಿ ಕ್ಲಚ್ ಪ್ಲೇಟ್ ನಾರ್ಮಲಾಗಿ ಡ್ಯಾಮೇಜ್ ಆಗಿಬಿಟ್ಟಿರುತ್ತೆ. ಸೊ ನೀವು ಅವಾಗ ಕ್ಲಚ್ ಹೊಸದು ಹಾಕಲೇಬೇಕು, ಯಾಕಂದರೆ ಹಾಗೆ ಎಷ್ಟು ದಿನ ಅಂತ ಓಡ್ಸೋಕ್ಕಾಗಲ್ಲ. ಮತ್ತು ಅದು ಕ್ಲಚ್ ಫ್ರೀ ಬರ್ತಾಯಿದೆ ಅಂದರೆ ಆ ಟೈಮಲ್ಲಿ ನಿಮ್ಮ ಎಂಜಿನ್ ಆನ್ ಮಾಡೋಕ್ಕೆ ಹೋದರೆ ಅಲ್ಲಿಂದ ಎಂಜಿನಿಂದ ಸ್ಮೋಕ್ ಬರ್ತಾ ಇರುತ್ತೆ. ಆ ಸ್ಮೋಕ್ ಬರ್ತಾಯಿತ್ತು ಅಂದರೆ ನೀವು ತಿಳ್ಕೊಂಬಿಡ್ಬೇಕು ಇಲ್ಲಿಂದ ಆಯಿಲ್ ಲೀಕೇಜ್ ಆಗಿ ನಿಮ್ಮದು ಕ್ಲಚ್ ಪ್ಲೇಟ್ ಹೋಗಿದೆ ಅಂತ. ಇನ್ನೊಂದು ಪಾಯಿಂಟ್ ಹೇಳಬೇಕಂದ್ರೆ, ಗೇರ್ ಲಿವರು ನಿಮಗೆ ಫುಲ್ ಟೈಟ್ ಬರ್ತಾ ಇರುತ್ತೆ ಕ್ಲಚ್ ಪ್ಲೇಟ್ ಹೋದಾಗ. ಅದೊಂದು ಸಿಮ್ಟಮ್ಸ್ ನೀವು ಅಬ್ಸರ್ವ್ ಮಾಡ್ಬೋದು.